ಮುಂದಿಟ್ಟಿರುವಂಥದ್ದು. ಅದರಲ್ಲೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು RSS ಬ್ಯಾನ್ ಮಾಡಲೇಬೇಕು, ಅದರ ಏನು ಸಕ್ರಿಯ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಇವತ್ತು KRಪೇಟೆಯಲ್ಲಿ ಕೂಡ ಏನು RSS ಪಥಸಂಚಲನದ ಮೂಲಕ ಇವತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಟಕ್ಕರ್ ಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು. ಅದರಲ್ಲೂ ಈಗ ಮಾಜಿ ಸಚಿವರಾಗಿದ್ದಂಥ ನಾರಾಯಣಗೌಡರು ಕೂಡ ಇವತ್ತು ಗಣವೇಶಧಾರಿಯಾಗಿ ಇವತ್ತು RSS ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಇವತ್ತು RSS ಬಗ್ಗೆ ಅವರು ಏನು ಹೇಳ್ತಾರೆ, ಏನೆಲ್ಲ RSS ಬಗ್ಗೆ ಒಂದು ಇದನ್ನು ಇಟ್ಕೊಂಡಿದ್ರ ಬಗ್ಗೆ. ಸರ್ ನಮಸ್ತೆ ಸರ್, ಏನಿವತ್ತು RSS ಪಥಸಂಚಲನದಲ್ಲಿ ನೀವು ಕೂಡ ಭಾಗಿಯಾಗಿದ್ರಿ, ಹೇಗೆ ಅನ್ಸುತ್ತೆ ಸರ್? ಭಾರತದಲ್ಲಿ RSS ಒಂದು ಸಂಘಟನೆ ದೊಡ್ಡ ಮಟ್ಟ, ಉತ್ತಮವಾದ ಮಟ್ಟದಲ್ಲಿ ಇದೆ. ಅವರು ಯಾವುದೇ ಥರದ ಗೊಂದಲಗಳನ್ನು ಮಾಡೋಕ್ಕೆ ಹೋಗಲ್ಲ RSS. ಏಕೆಂದರೆ ನಾನು ಇವಾಗ ಭಾಗವಹಿಸಿದ್ದೀನಿ. ನಾನು ತುಂಬ ದಿವಸದಿಂದ RSS ಬಗ್ಗೆ ಗೌರವವಿದೆ, ನೋಡ್ತಾ ಇದ್ದೆ, ಗೌರವ ಕೊಟ್ಕೊಂಡು ಬರ್ತಾ ಇರೋವಂಥದ್ದು. ನಾವು ಹಿಂದೂಸ್ತಾನದಲ್ಲಿ ನಾವು ಇರೋವಂಥವ್ರು, ನಾವು ಹಿಂದೂಗಳ ಬಗ್ಗೆ ಒಂದು ಗೌರವ ಕೊಟ್ಟು ಹಿಂದೂಸ್ತಾನದ ಬಗ್ಗೆ, ಏಕೆಂದರೆ ಈ ಜನ್ಮಭೂಮಿಲಿ ನಾವು ಅನ್ನ ತಿಂತಾ ಇದ್ದೀವಿ. ಭಾರತದ ಜನ್ಮಭೂಮಿಲಿ ಅನ್ನ ತಿನ್ನಲು ಯಾರ ಹೆಸರು ಹೇಳ್ಬೇಕು? ನಾವು ನಮ್ಮ ಭಾರತದ ಹೆಸರನ್ನೇ ಹೇಳಬೇಕೆ ತಾನೆ, ಹಿಂದೂಸ್ತಾನದ ಹೆಸರನ್ನೇ ಹೇಳ್ಬೇಕು ತಾನೆ. ಜೈ ಅನ್ಬೇಕು ನಾವು. ಒಂದು ಕಡೆ ರಾಜ್ಯ ಸರ್ಕಾರ ಸರ್ ಏನು RSS ಸಂಘಟನೆಯನ್ನು ಬ್ಯಾನ್ ಮಾಡೋ ವಿಚಾರದಲ್ಲಿ ಈಗಾಗಲೇ ಕೂಡ ಮುಂದೆ ಸಚಿವ ಸಂಪುಟದಲ್ಲಿ ಕೂಡ ಅದನ್ನು ಅನುಮೋದನೆ ಮಾಡೋಕ್ಕೆ ಮುಂದಾಗಿದೆ. ಇದರ ವಿರುದ್ಧವಾಗಿ ಸರ್ ನೀವು ಮಾಜಿ ಸಚಿವರಾಗಿದ್ದರೆ ನೀವೇನಂತ ಸರ್? ಯಾವುದೇ ಕಾರಣಕ್ಕೂ ಇದನ್ನು ಬೆನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಸ್ವಯಾಡಳಿತ ಸಂಸ್ಥೆ. RSS ಅಂದರೆ ಒಂದು ಸೇವೆ